ನಮಸ್ಕಾರ ವೀಕ್ಷಕರೇ, ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೈಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸ್ಬಿಡ್ಬೋದೇನೋ. ಈ ಅತ್ತೆ ಸೊಸೆ ಮಧ್ಯೆ ಇರುವಂತಹ ಮನಸ್ತಾಪ ಅನ್ನೋ ಸಮಸ್ಯೆಗಳಿದೆಯಲ್ಲ, ಇದನ್ನ ಬಗೆಹರಿಸೋಕೆ ಸಾಧ್ಯವೇ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ ಅಲ್ವಾ? ಇದೇ ತರ ನಾವೆಲ್ಲರೂ ಅನ್ಕೊಂಡಿರ್ತೀವಿ. ಆದ್ರೆ ಈ ಅತ್ತೆ ಸೊಸೆ ಮಧ್ಯೆ ಬರುವಂತಹ ಸಮಸ್ಯೆಗಳ ಅದಕ್ಕೇನು ಪರಿಹಾರ ಇದೆಯಲ್ವಾ, ಅದನ್ನ ನಾವು ಕಂಡುಕೊಳ್ತೀವಿ. ಸಮಸ್ಯೆಗಳು ಏನಿದ್ರು ನಮ್ಮನ್ನು ಹೆದರ್ಕೊಂಡು ಓಡೋಗ್ಬೇಕೆ ವಿನಃ ಅದಕ್ಕೆ ಹೆದರ್ಕೊಂಡು ನಾವು ಬೇರೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದೇ ಸ್ಮಾರ್ಟ್ ಸೊಸೈಂದಿರು. ಸೊ ಅಂಥ ಒಂದು ಅತ್ತೆ ಸೊಸೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ಸದ್ಯಕ್ಕೆ ನಾನಿರುವಂಥದ್ದು ನರಗುಂದದಲ್ಲಿ. ಸೊ ಅತ್ತೆ ಶ್ರೀಮತಿ ಸುಜಾತ ಅವರು, ಹಾಗೇನೆ ಸೊಸೆ ಶ್ರೀಮತಿ ರಾಜಲಕ್ಷ್ಮಿ ಅವರು. ಸೊ ನಮ್ಮನ್ನ ಇಮೇಲ್ ಮೂಲಕ ಸಂಪರ್ಕ ಮಾಡಿದ್ರು. ಈಗ ಅವ್ರ ಮನೆಗೆ ಬಂದಿದ್ದೀನಿ. ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಮತ್ತಷ್ಟು ಮಾಹಿತಿ, ಮನರಂಜನೆ ಎರಡೂ ಪಡೆಯೋಣ. ಅರೆ, ಅತ್ತೆ ಸೊಸೆ ಬಂದೇ ಬಿಟ್ರು. ನಮಸ್ಕಾರ. ನಮಸ್ಕಾರ. ಬನ್ನಿ. ನಮಸ್ಕಾರ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ವೀಕ್ಷಕರೇ, ನಾನು ಹೇಳ್ದಲ್ವಾ, ಅತ್ತೆ ಸೊಸೆ ಸೇರಿ ಸಮಸ್ಯೆಗಳನ್ನು ದೂರ ಮಾಡ್ತಾರೆ ವಿನಃ ಅತ್ತೆ ಸೊಸೆ ಮಾತ್ರ ದೂರ ಆಗಲ್ಲ. ಅಂತ ಅತ್ತೆ ಸೊಸೆ ಜೊತೆಗೆ ನಾನು ಕೂತಿದ್ದೀನಿ. ಇವತ್ತಿನ ಸಂಚಿಕೆನ ಆರಂಭ ಮಾಡೋಣ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಅತ್ತೆ ಸೊಸೆನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ, ಶ್ರೀಮತಿ ಸುಜಾತ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅದೇ ರೀತಿಯಲ್ಲಿ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಶ್ರೀಮತಿ ರಾಜಲಕ್ಷ್ಮಿ ಅವರು ಕೂತಿದ್ದಾರೆ. ನಮಸ್ಕಾರ ಮೇಡಮ್, ಸ್ವಾಗತ ತಮಗೆ. ಸೊ ವೀಕ್ಷಕರೇ, ಅತ್ತೆ ಸೊಸೆ ಎಷ್ಟು ವಿಷಯಗಳಿರುತ್ತೆ ಮಾತನಾಡೋದಕ್ಕೆ ಅಲ್ವಾ? ಎಷ್ಟು ಮಾತಾಡಿದ್ರು ಕಡಿಮೆನೆ. ಸೊ ಮೊದಲನೇದಾಗಿ ಅವ್ರ ಪರಿಚಯ ತಿಳ್ಕೊಳ್ಳೋಣ, ನಂತರ ನಾವು ಮಾತಾಡ್ತಾ ಹೋಗೋಣ. ನಮ್ಮ ಹೇಳಿ, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಸುಜಾತ ಅಶೋಕ್ ಅಂತ. ನಮ್ಮ ಮದುವೆಯಾಗಿ 38 ವರ್ಷ ಆಯಿತು. 2 ಮಕ್ಕಳಿದ್ದಾರೆ. ಮಗಳು ಅರ್ಪಿತಾ, ಮಗ ಆದರ್ಶ. ನಮ್ಮ ತವ್ರ ಮನೆ ಗದಗ. ಓಕೆ. ಸೊ ಅಲ್ಲಿ ಹೇಗಿತ್ತು ವಾತಾವರಣ? ಅಂದರೆ ನೀವು ಓಡಾಟದವರು ಎಲ್ಲ ಅಲ್ಲಿ ಇಲ್ಲಿ ವಾತಾವರಣ ಒಂದೇನೆ. ನಮ್ಮದು ಕೂಡು ಕುಟುಂಬ, ಎಲ್ಲರೂ ಸಹಕಾರದಿಂದ ಇರ್ತಿದ್ರು. ಏನು ಮಾಡ್ತೀರಿ ಫ್ರೀ ಟೈಮಲ್ಲಿ ನೀವು? ನಿಮ್ಮ ಹವ್ಯಾಸಗಳಂತ ಏನಿದೆ ತಮಗೆ? ನಾವು ಪದಬಂಧ ನೋಡೋದು, ತಟ್ ಅಂತ ಹೇಳಿ, ಆಮೇಲೆ ಮಹಾಭಾರತ, ರಾಮಾಯಣ ಇಂಥವೆಲ್ಲ ಓದೋದು ಜಾಸ್ತಿ. ಓಕೆ. ಅಂದರೆ ನೀವು ಅಷ್ಟೇ ಓದ್ತಿರೋ, ಮೊಮ್ಮಕ್ಕಳಿಗೆ ಹೇಳ್ಕೊಡ್ತೀರಾ? ಮೊಮ್ಮಕ್ಕಳಿಗೆ ಹೇಳ್ಕೊಡ್ತೇನೆ. ಮೊಮ್ಮಕ್ಕಳಿಗೆ ಹೇಳೋದು ಇಷ್ಟ ಭಾಳ ನನಗೆ. ಮೊಮ್ಮಕ್ಕಳು ಅನ್ನಲ್ವಾ? ಅಜ್ಜಿ ಇಲ್ಲ ಇಂಟ್ರೆಸ್ಟಿಂದ ಕಲಿತಾರೆ ಅವರೆಲ್ಲ. ದೇವ್ರ ನಾಮಗಳು, ಹಾಡುಗಳೆಲ್ಲ ಹೇಳ್ತೇನೆ, ಕಲಿತಾರೆ. ಅದು ನಮ್ಮ ಸಂಸ್ಕೃತಿ ಅಲ್ವಾ? ಸೊ ಅದು ಅತ್ತೆ ಪರಿಚಯ ಆಯಿತು. ಸೊಸೆ ಪರಿಚಯ ಕೇಳೋಣ. ಹೇಳಿ ಮೇಡಮ್, ತಮ್ಮ ಪರಿಚಯ. ನನ್ನ ಹೆಸರು ರಾಜಲಕ್ಷ್ಮಿ. ನಮ್ಮ ಮನೆಯವ್ರ ಹೆಸರು ಆದರ್ಶ್ ಅಂತ. ನಾನು MBA ಮಾಡಿದ್ದೀನಿ. ನನ್ನ ತವ್ರ ಮನೆ ಬಂದು ರಾಯಚೂರು. ನನಗೆ ಅಣ್ಣ ತಮ್ಮ ಇದ್ದಾರೆ. ಅಲ್ಲಿನೂ ಜಾಯಿಂಟ್ ಫ್ಯಾಮಿಲಿ ಇದೆ. ಇಲ್ಲಿ ನಾನು ಇಲ್ಲಿ ನಮ್ಮ ಅತ್ತೆಯವ್ರ ಜೊತೆ ಎಲ್ಲ ಇರ್ತೇನೆ. ನನಗೆ ಮ್ಯೂಸಿಕ್ ಕೇಳೋದಂದರೆ ತುಂಬ ಇಷ್ಟ. ಹಾಡು ಆಡ್ತೇನೆ. ನಮ್ಮ ಅತ್ತೆಯವ್ರ ಜೊತೆ, ಎಲ್ಲರ ಜೊತೆ ಹಾಡಾಡ್ತೇನೆ. ನಾವು ಮನೇಲೇ ಬೇಸಿಕಲಿ ಆರತಿ ಮಾಡಿದ್ರು ಮನೆ ಎಲ್ಲರೂ ಕೂಡಿ ಆರತಿ ಹಾಡಾಡೋದು ಎಲ್ಲ ಮಾಡ್ತೀವಿ. ರಂಗೋಲಿ ಹಾಕೋದು, ಮೆಹಂದಿ ಹಾಕೋದು, ಅದೆಲ್ಲ ನಮಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ಯಜಮಾನ್ರು ಮೆಹಂದಿ ಹಾಕ್ತಾರಾ? ಇಲ್ಲ, ಅವ್ರಿಗೇನು ಇಷ್ಟ ಆಗಲ್ಲ. ಅಲ್ಲ, ಅದೇ ಖುಷಿ ಜಾಸ್ತಿ ನೋಡಿ ಅದು. ಬಿಕಾಸ್ ಸುಜಾತ ಅವ್ರಿಗೆ ಐ ಥಿಂಕ್ ನಿಮ್ಮ ಮಾವಂದ್ರ ಮೆಹಂದಿ ಹಾಕ್ತಿರ್ತಾರೆ ಅಲ್ವಾ? ನಾ ಮೆಹಂದಿ ಹಾಕಿದ್ರೆ ಇಲ್ಲೆಲ್ಲರೂ ಇಷ್ಟಪಡ್ತಾರೆ. ಡಿಸೈನ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಹಾಗೆಲ್ಲ ಹೇಳ್ತಿರ್ತಾರೆ. ರಂಗೋಲಿ ಹಾಕಲಿ, ಹಾಡಾಡಲಿ ಎಲ್ಲ ಇಷ್ಟಪಡ್ತಾರೆ. ನೈಸ್. ಈಗ ನಿಮ್ಮ ಅತ್ತೆಯವ್ರು ಹೇಳಿದ್ರು ಮಹಾಭಾರತ ಅಥವಾ ಶ್ಲೋಕಗಳನ್ನು ಕಲಿಯೋದು, ಮಕ್ಕಳಿಗೆ ಹೇಳ್ಕೊಡೋದು, ಇದೆಲ್ಲ. ಸೊ ನಿಮ್ಗೆ ಹೆಂಗೆ ಅನ್ಸುತ್ತೆ? ಬಿಕಾಸ್ ಇವಾಗಿನ ಟ್ರೆಂಡ್ ಇದು. ನೋ ನನಗೆ ಆ ಥರ ಅವ್ರು ಅದೆಲ್ಲ ಹೇಳೋದು ನನಗೆ ತುಂಬ ಇಷ್ಟ ಆಗುತ್ತೆ. ನಾವು ಕಲ್ತಿದ್ದೀವಿ, ನಮ್ಮ ಮಕ್ಕಳು ಕಲೀಲಿ. ನಾವಂತರೂ ಕುತ್ಕೊಂಡು ಕಲ್ಸೋಕ್ಕೆ ಟೈಮ್ ಇರಲ್ಲ ನಮಗೆ, ಮಕ್ಕಳು ಅಂತೆ. ಸೊ ಅವರೆಲ್ಲ ಕುತ್ಕೊಂಡು ಪೇಷನ್ಸಾಗಿ ಕಲಿಸ್ಕೊಡ್ತಾರೆ. ನಂಗೆ ಇಷ್ಟ ಆಗುತ್ತೆ ಅದು. ಅಯ್ಯೋ ಅತ್ತೆ, ಮಕ್ಕಳು ಹೋಮ್ವರ್ಕ್ ಮಾಡಿದ್ರೆ ಸಾಕಾಗಿದೆ, ಇಲ್ಲ ಅವ್ರು ಫಸ್ಟ್ ಅದೆಲ್ಲ ಮುಗಿಸ್ಬಿಟ್ಟ ಮೇಲೇ ನಾವು ನೆಕ್ಸ್ಟ್ ಹೋಮ್ವರ್ಕ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಓಕೆ, ನೈಸ್. ಅದೇ ಬೇಕಾಗಿರೋದು ನಮಗೂ ಕೂಡ ಅಲ್ವಾ? ಸೊ ಅಮ್ಮ ಹೇಳಿ, ಮನೇಲಿ ಯಾರು ತುಂಬ ಚಕ್ಕಿ ಅಂದಾಗ ಆಕ್ಟಿವ್ ಆಗಿರೋದು, ಚಟಪಟ ಅಂತ? ಇದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಯಜಮಾನ್ರು, ಮಗ, ಸೊಸಿ, ಮೊಮ್ಮಕ್ಕಳು ಎಲ್ಲರೂ. ಓಕೆ. ಹೆಂಗೆ ಅನ್ಸುತ್ತೆ ನಿಮಗೆ ಚಟಪಟ ಅಂತ ಇರೋದು? ಮನುಷ್ಯನಿಗೆ ಎಷ್ಟು ಲಾಭ ಕೊಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ತುಂಬ ಲಾಭ ಇದೆ ಅಲ್ವಾ? ಎಷ್ಟು ಆರೋಗ್ಯದಿಂದ ಇರ್ತೇವೆ, ಎಲ್ಲಾನು ಮನಸ್ಸಿಗೆ ಶಾಂತಿ ಇರ್ತೈತೆ, ಎಲ್ಲ ಒಳ್ಳೆಯದಾಗಿ. ಓಕೆ. ಸೊ ಈಗೊಂದು ಪ್ರಶ್ನೆ ಕೇಳ್ತೀನಿ ನಾನು ನಿಮಗೆ. ಓಕೆ. ಸೊ ಬಹುಶಃ ಈ ಒಂದು ಪ್ರಶ್ನೆಗೆ ನಾವು ಯಾವಾಗಲೂ ಕೂಡ ಹೇಳುವಂತೆ, ಯಾವ ರೀತಿ ಇವರು ಉತ್ತರ ಕೊಡ್ತಾರಲ್ವಾ, ಅದರಲ್ಲಿ ಇವರ ಒಂದು ಸಂಬಂಧವನ್ನು, ಅಂದರೆ ಅತ್ತೆ ಸೊಸೆ ಸಂಬಂಧವನ್ನು ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಅನ್ನುವಂಥ ಅಂಶಗಳು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ನಾವು ಅದನ್ನ ಫಾಲೋ ಮಾಡಬೇಕಾಗುತ್ತೆ ಕೂಡ. ಸೊ ಈಗ ಇವರ ಒಂದು ಪರಿಚಯದಲ್ಲ ನೋಡೋದಾದರೆ, ಇವರು MBA ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಯಜಮಾನ್ರು? ಅವರು MBA ಮಾಡಿದ್ದಾರೆ. ಓದಿದ್ದಾರೆ. ಓಕೆ, ಫೈನ್. ಒಂದು ಕ್ವೆಶನ್, ಇವರ ಒಂದು ವಾತಾವರಣಕ್ಕೆ, ಕುಟುಂಬದ ವಾತಾವರಣಕ್ಕೆ ತಕ್ಕಂತೆ ಕೇಳೋದಾದರೆ, ಈಗ ಹೇಗಿರುತ್ತೆ, ಒಂದು ಸಂದರ್ಭ ತಗೊಳ್ತೀನಿ.
ಹೇಗೆ ಸಂದರ್ಭ ಅಂತಂದರೆ ನೀವೇನೋ ಪೂಜೆ ಮಾಡ್ತಾ ಇದ್ದೀರಾ, ಒಂದು ಬಾಗಿನ ಕೊಡೋ ಒಂದು ಪ್ರಸಂಗ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಬಾಗಿನ ಅಂದರೆ ಎಲ್ರಿಗೂ ಗೊತ್ತಿದೆ, ಅದರಲ್ಲಿ ಎಷ್ಟೊಂದು ವಸ್ತುಗಳನ್ನು ಇಡ್ತೀವಿ, ಮುತ್ತೈದೆಗೆ ಸಂಬಂಧಪಟ್ಟಂಥ ಅನೇಕ ವಸ್ತುಗಳಿರ್ತದೆ. ಅತ್ತೆ ಏನು ಹೇಳ್ತಾರೆ, ಮುಂದಿನ ತಿಂಗಳಿರೋದು ಬಾಗಿನ ಕೊಡೋದು, ಇವತ್ತಿಂದನೇ ಸ್ಟಾರ್ಟ್ ಅತ್ತೆ. ಅದು ಕುಂಕುಮ ತಗೋ, ಇದಕ್ಕೆ ಅರಿಶಿನ ಹಿಂಗಿರಲಿ, ಡಿಸೈನ್ ಹಿಂಗಿರಲಿ, ಅದಕ್ಕೆ ಕುಪ್ಸ ಹಿಂಗಿರಲಿ, ಅಥವಾ ಅದಕ್ಕೊಂದು ಗಿಫ್ಟ್ ಹಿಂಗಿರಲಿ, ಅದು ಇರಲಿ ಇದು ಇರಲಿ ಅಂತ ಇವತ್ತಿಂದನೇ ಟೆನ್ಷನ್ ತೊಗೊಂಡು ಮನೆ ಮಂದಿಗೆಲ್ಲನೂ ಟೆನ್ಷನ್ ಕೊಟ್ಬಿಟ್ಟಿರ್ತಾರೆ ಅತ್ತೆ. ಅದು ಬೇರೆ ವಿಷಯ. ಸೊ ಸೊಸೆ ಏನು ಹೇಳ್ತಾರೆ, ಅಯ್ಯೋ ಬಿಡಿ ಅತ್ತೆ, ಇನ್ನು ಮುಂದಿನ ತಿಂಗಳೆಲ್ಲ ಇರೋದು, ಇವಾಗ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಾ, ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನತ್ತೆ, ಇವಾಗಲೇ ಬಂದ್ಬಿಡುತ್ತೆ ಅದು ಅನ್ನೋದು ಇವಾಗಿನ ಒಂದು ವ್ಯವಸ್ಥೆ ಇರುವಂಥದ್ದು. ಸೊ ಈ ರೀತಿ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ನಿಮ್ಮ ಮನೇಲಿ ಹೇಗೆ, ನೀವು ಮುಂಚೆ ಪ್ಲಾನ್ ಮಾಡ್ತಿರ್ತೀರಾ, ನಿಮ್ಮ ಸೊಸೆ ಅಯ್ಯೋ ಬಿಡಿ ಅತ್ತೆ ತಂದ್ರಾಯ್ತು ಮಾಡಿದ್ರಾಯ್ತು ಅನ್ನೋ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನಲ್ಲಿ ಅವ್ರು ಇರ್ತಾರೆ. ಸೊ ಈ ಥರದ ಪ್ರಸಂಗಗಳೇನಾದರೂ ಮನೇಲಿ ಆಗಿದೆಯಾ, ಅಥವಾ ಹೆಂಗೆ ನಿಭಾಯಿಸ್ತಾ ಇದ್ದೀರಿ ಇದನ್ನ? ಇಲ್ಲ, ನಾನು ಹೇಳಿದ್ರೆ ಅವಳು ಕೇಳ್ತಾಳೆ, ಹಾಗೇನಿಲ್ಲ. ಓಕೆ, ಮೊದಲಿಂದನೇ ಎಲ್ಲ ಪ್ರಿಪೇರ್ ಮಾಡ್ಕೋತೀವಿ, ಅದಕ್ಕೆಲ್ಲ ಹಾಕಿ ಸಾಥ್ ಕೊಡ್ತಾಳೆ. ಓಕೆ, ಹೇಳಲ್ವಾ ಅತ್ತೆ ಬಿಡಿಯತ್ತೆ ಹೊಸದು ನಾನು ತರಿಸ್ಕೊಡ್ತೀನಿ, ಯಾಕೆ ಇಲ್ಲ ಹೇಳಿದ್ರು? ಅವಳು ನಾ ಹೇಳೋದಿಲ್ಲ ಹಾಗೆ. ಆಗ ಹೇಳಿದ್ರೆ ಎಂಡ್ ಮೂಮೆಂಟಲ್ಲೇ ನನಗೂ ಅಷ್ಟು ಕೆಲಸ ಒಂದೇ ಸತಿ ಬರುತ್ತೆ ಅಂತ ಫಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಪ್ಲಾನ್ ಮಾಡ್ಕೊಂಡಿರ್ತೀವಿ, ಸೊ ದಟ್ ಇನ್ನೂ ಎಕ್ಸ್ಟ್ರಾ ಆಕ್ಟಿವಿಟಿ ಮಾಡಬಹುದು ಅಂತ ನಾವು ಹಾಗೆ ಅನ್ಕೋತೀವಿ. ಓಕೆ ಓಕೆ, ಯಾಕೆಂದ್ರೆ ಇವ್ರು ಹಂಗೆ ಹೇಳಿರ್ತಾರೆ, ಬರುತ್ತೆ ಆನ್ಲೈನಲ್ಲಿ ಅಂತ. ನಾಳೆ ಪೂಜೆ ಆದ್ರೆ ಹಿಂದಿನ ದಿನ ಬರೋದೇ ಇಲ್ಲ, ಅಲ್ಲೇ ಜಗಳ ಸ್ಟಾರ್ಟ್. ಪೂಜೆ ದಿನನೇ ಜಗಳ ದೊಡ್ಡದಾಗತ್ತೆ, ಅಲ್ಲಿಗೆ ಸಂಬಂಧದಲ್ಲಿ ಬಿರುಕು ಬರೋಕ್ಕೆ ಶುರುವಾಗುತ್ತೆ. ನಮ್ಮ ಮನೆಯಲ್ಲೆಲ್ಲ ಸಂಪ್ರದಾಯ ಅಲ್ಲ, ಮೊದಲಿಂದ ಮನೆಯಲ್ಲಿ ಮಾಡ್ಬೇಕನ್ನೋದು ಒಂದು ಸಂಪ್ರದಾಯ. ಓಕೆ, ಬಟ್ ಇವಾಗ ನಿಮ್ಗೆ ಅನ್ಸಲ್ವಾ ಎಲ್ಲರ ತಲೆ ತಿಂತಾ ಇದ್ದೀನಿ ನಾನು ಅಂತ? ನೋ ಅವ್ರು ಆ ಥರ ಎಲ್ಲ ಬಿಹೇವ್ ಮಾಡೋದಿಲ್ಲ, ತಲೆ ತಿನ್ನೋ ಟೈಪ್ಸ್ ಮಾಡೋದಿಲ್ಲ. ಮೆತ್ತಗೆ ಪೇಷನ್ಸ್ಫುಲಿ ಹೇಳ್ತಾರೆ. ಸೊ ಅಂಡರ್ಸ್ಟ್ಯಾಂಡ್ ಆಗಬೇಕು, ಯಾರಿಗೂ ಟಾರ್ಚರ್ ಟೈಪ್ ಫೀಲ್ ಆಗಬಾರ್ದು, ಆ ಥರ ಏನು ಹೇಳೋದಿಲ್ಲ ಅವರು. ಏನೇ ಎಕ್ಸಾಂಪಲ್ ಹೇಳ್ಬೋದಾ? ಲೈಕ್ ದೀಪಾವಳಿಗೆ ತಗೋರಿ, ಒಂದು ದಿವಸ 2 ದಿವಸ ಮುಂಚೆನೇ ಮಾವ ಅವ್ರಿಗೆ ಹೇಳಿ, ನಮ್ಮ ಮನೆಯವ್ರಿಗೆ ಹೇಳಿ ಎಲ್ಲ ಸಾಮಾನೆಲ್ಲ ತರಿಸಿಡುವುದು, ಅದನ್ನೀಗ ಆರ್ಗನೈಸ್ ಮಾಡಬೇಕು. ಎಲ್ಲೆಲ್ಲಿ ಏನೇನಿಟ್ಟರೆ ನಾವು ಕುಂಕುಮ ಕೊಡಬೇಕಾದ್ರೆ ಹೆಣ್ಮಕ್ಳಿಗೆ ಎಷ್ಟು ಬೇಗ ಸಿಕ್ಕುತ್ತೆ, ಅದು ಎಲ್ಲಿ ಏನಿಟ್ಟರೆ ನಿನಗೆ ಕೆಲಸ ಈಸಿ ಆಗುತ್ತೆ, ಏನೇನು ಮಾಡ್ಕೋಬೇಕಾದ್ರ ಜೊತೆ ಇನ್ನೊಂದು ಏನು ಕೆಲಸ ಮಾಡಿದ್ರೆ ನಿನಗೆ ಎಷ್ಟು ಟೈಮ್ ಉಳಿಯುತ್ತೆ, ಮಕ್ಕಳಿಗೆ ಹೇಗೆ ಹೇಳ್ಕೊಟ್ರೆ ನಿನಗೆ ಅವರು ಸಂಸ್ಕಾರವಾಗಿ ಬೆಳೀತಾರೆ, ಅದನ್ನೆಲ್ಲ ಹೇಳ್ಕೊಡ್ತಾರೆ ಅವರು. ಇದನ್ನೆಲ್ಲ ನೀವು ಎಲ್ಲಿ ಕಲ್ತ್ರಿ ಅಂತ? ಬಿಕಾಸ್ ನಿಮ್ಮ ಸೊಸೆಯವರು ಫುಲ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ನೀಟಾಗಿ. ಅಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು, ಒಂದು ಪಾಯಿಂಟ್ ಬೇಜಾರಾಗಬಾರ್ದು, 2ನೇ ಪಾಯಿಂಟ್ ವ್ಯವಸ್ಥಿತವಾಗಿ ಆಗಬೇಕು, 3ನೇ ಪಾಯಿಂಟ್ ಆ್ಯಂಡ್ ಎಲ್ಲನೂ ಆಗಿರಬೇಕು, ಆ್ಯಂಡ್ ಮನಸ್ಸಿಗೆ ಯಾರಿಗೂ ಬೇಜಾರಾಗಿರ್ಬಾರ್ದು. ಅದು ತವ್ರ ಮನೆಯಲ್ಲೂ ಕೂಡು ಕುಟುಂಬ, ಇಲ್ಲಿ ಬಂದಮೇಲೂ ಕೂಡು ಕುಟುಂಬ. ನಮ್ಮ ನೆಗೆಣ್ಯರು ಆಯ್ತು, ಅತ್ತೆಗಳು ಆಯ್ತು, ಎಲ್ಲರೂ ಸಾಥ್ ಕೊಡ್ತಿದ್ರು. ಹಿಂಗಾಗಿ ನಮ್ಗೆ ಅದೆಲ್ಲ ಸಂಪ್ರದಾಯ ಅಲ್ವಾ. ಮಾತು ಆಡಿದ್ರೆ ಹೋಯ್ತು, ಮತ್ತು 30 ಜನ ಇದ್ವಿ ನಾವು ಕೂಡು ಕುಟುಂಬದಲ್ಲಿ. 30 ಜನ? ನಿಮ್ಮ ಮನೇಲಿ 3 ಜನ ಇರೋದೇ ಕಷ್ಟ ಆಗಿದೆ. 30 ಜನ ಇದ್ವಿ, ಆಮೇಲೆ ಈಗೆಲ್ಲ ಡಿವೈಡ್ ಆಗಿ. ತುಂಬ ಸಂತೋಷ. ಹಾಗೆ ನಿಭಾಯಿಸಬೇಕು ಕೂಡ. ವೀಕ್ಷಕರಿಗೆ ಏನು ಹೇಳ್ತೀರಾ, ಒಬ್ಬ ಅತ್ತೆಯಾಗಿ ಇಂಥ ಪ್ರಸಂಗಗಳಲ್ಲಿ, ಅಂದರೆ ಎಷ್ಟೋ ಮನೆಗಳಲ್ಲಿ ಇದೇ ವಿಷಯಕ್ಕೇ ಅತ್ತೆ ಸೊಸೆಗೆ ಜಗಳ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಅದು ಗಂಡನಿಗೋಗುತ್ತೆ, ಮಾವನಿಗೋಗುತ್ತೆ, ಮನೆ ಆಗುತ್ತೆ. ಸೊ ಅತ್ತೆಯ ಪಾತ್ರನ ವಹಿಸ್ತಾ ನೀವು ಏನು ಹೇಳ್ತೀರಿ ವೀಕ್ಷಕರಿಗೊಂದು ಕಿವಿ ಮಾತು? ಎಲ್ಲರ ಮನೇಲಿ ಇರ್ತೈತಿ, ಅವ್ರು ನಾವು ಮಗಳ ಥರ ನೋಡ್ಕೊಳ್ಬೇಕು, ಅವ್ರು ನಮ್ಮ ತಾಯಿ ಥರ ನೋಡ್ಕೋತಾರೆ, ಅವಾಗ ಜಗಳನೂ ಬರೋಲ್ಲ, ಏನು ಬರೋದಿಲ್ಲ. ಈ ಪ್ರಿಪ್ರೇಷನ್ಸ್ ಮುಂಚಿತವಾಗಿ ಮಾಡೋ ವಿಷಯದಲ್ಲಿ ಜಗಳಗಳು ಬರ್ತಾವಲ್ವಾ, ಅತ್ತೆಯಾಗಿ ನಾವು ಅದನ್ನ ಹೆಂಗೆ ನಿಭಾಯಿಸ್ಬೇಕು ಅಂತ ನೀವು ಹೇಳ್ತೀರಿ? ಪ್ರೀತಿಯಿಂದ ಹೇಳಬೇಕು, ಬೇಡಮ್ಮ ಆಗ ಅವಸರ ಆಗ್ತೈತಿ, ಈಗಿಂದ ನೀವು ಮಾಡ್ಕೊಂತ ಹೋದ್ರೆ ಎಲ್ಲ ಸರಿಗೆ ಹೋಗ್ತೈತಿ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಪ್ರೀತಿಯಿಂದ ಹೇಳಿದ್ರೆ ಅವರು ಪ್ರೀತಿಯಿಂದ ಕೇಳ್ತಾರೆ, ಸಿಟ್ಟಿನಿಂದ ಹೇಳಿದ್ರೆ ಅವರು ಕೇಳಲ್ಲ. ನಿಮ್ಮ ಮೇಲೆ ಹೆಂಗೆ ಸಿಟ್ಟು ಬರುತ್ತೆ ಹೇಳಿ? ನೀವು ಅಷ್ಟು ನಕ್ಕೊಂಡು ಚೆನ್ನಾಗಿ ಹೇಳಿದ್ರಿ, ಯಾರು ಕೇಳಲ್ಲ ಹೇಳಿ. ಹೇಳಿ ರಾಜಲಕ್ಷ್ಮಿ ಅವರೇ, ನೀವೊಬ್ಬ ಸೊಸೆಯ ಒಂದು ದೃಷ್ಟಿಕೋನದಲ್ಲಿ ಹೇಳೋದಾದರೆ, ಅತ್ತೆ ಹಿಂಗೆ ಹೇಳ್ತಾ ಇದ್ದಾರೆ, ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆ ಅನ್ನೋ ಒಂದು ಪಾತ್ರದಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಒಬ್ಬ ಸೊಸೆಯಾಗಿ? ಅತ್ತೆ ಹೇಳೋದನ್ನ ಸೊಸೆ ಕೇಳೋದೇ ಬೆಟರ್ ಅನ್ಕೊತೀನಿ ನಾನು. ಸೊ ದಟ್ ಅವ್ರು ಹೇಳೋದನ್ನ ನಾವು ಕೇಳಿಬಿಟ್ಟು ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಆಮೇಲೆ ನಮ್ಗೆ ಏನೇನು ಬೇಕೆಲ್ಲ ಅವ್ರ ಜೊತೆ ಸೇರಿ ಮಾಡ್ಕೊಂಡು ಕಲ್ತಾಗೂ ಆಗುತ್ತೆ, ನಮ್ಮ ಮಕ್ಳಿಗೆ ಹೇಳ್ಕೊಟ್ಟಾಗೂ ಆಗುತ್ತೆ, ಆ್ಯಂಡ್ ನಮ್ಮ ಟೈಮ್ ಸೇವ್ ಆಗುತ್ತೆ. ಸೊ ದಟ್ ನಾವು ಬೇರೆ ಆ್ಯಕ್ಟಿವಿಟಿಲೆಲ್ಲ ಇನ್ವಾಲ್ವ್ ಆಗಬಹುದು ಅಂತ ನನ್ನ ಅನಿಸಿಕೆ. ಸೊ ಈ ಥರದ ಸಂದರ್ಭ ಯಾವತ್ತಾದ್ರೂ ಬಂದಿದೆಯಾ? ಅಂದರೆ ಅತ್ತೆ ಹೇಳಿದ್ದು, ಅತ್ತೆ ಹೇಳಿ ಆದಮೇಲೂ ಕೂಡ ನೀವು ಅದು ಮಾಡಿದೆ, ಕೊನೆಗೆ ಅಯ್ಯೋ ಆಗಿಲ್ವಲ್ಲ ಅಂತ ಒಂದು ಸಂಕಷ್ಟದ ಪರಿಸ್ಥಿತಿ ಯಾವತ್ತಾದರೂ ಎದುರಾಗಿದ್ದುಂಟಾ? ಎದುರಾಗಿದ್ದು ಉಂಟು, ಆದರೆ ಅವರು ನೆನಪಿಸ್ಕೊಂಡಿಲ್ಲ ಅಂತಂದರೆ ಮತ್ತೆ ನೆನ್ಪು ಮಾಡಿ ಹೇಳ್ತಾರೆ ನಮಗೆ, ಸೊ ದಟ್ ಮಾಡು ನಿಮಗೆ ಟೈಮ್ ಸೇವ್ ಆಗುತ್ತೆ ಅಂತ. ಸೊ ಆ ಥರ ಇರೋದ್ರಿಂದ ನಮಗೆ ಪ್ರಾಬ್ಲಮ್ ಬರೋದಿಲ್ಲ. ತುಂಬ ಜಾಣೆ ನಿಮ್ಮ ಅತ್ತೆ, ಹೆಂಗೆ ಹೇಳ್ಬೇಕು, ಹೆಂಗೆ ಕೆಲಸ ನೀಟಾಗಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಗೊತ್ತಿದೆ ಅವ್ರಿಗೆ. ಓಕೆ, ಸೊ ಫೈನ್, ಹಾಗೆ ಆಗಲಿ. ಸೊ ಒಟ್ಟಿನಲ್ಲಿ ಹೇಳೋದೇನು ಅಂತಂದರೆ, ನೀವು ಸೊಸೆಯಂದ್ರಿಗೆ ಅತ್ತೆ ಹೇಳೋದನ್ನು ಕೇಳಿ, ಅದೇ ಬೆಟರ್. ಅದೇ ನಮಗೆ ಬೇಕಾಗಿರೋದಲ್ವಾ ಫೈನಲಿ. ಸೊ ಇಂಥ ಸಂದರ್ಭಗಳು ಎಲ್ಲರ ಮನೆಗಳಲ್ಲೂ ಸ್ವಾಭಾವಿಕವಾಗಿ ದಿನನಿತ್ಯ ನಡೀತಾನೆ ಇರುತ್ತೆ. ಸೊ ಅತ್ತೆಯಿಂದ ಏನು ಕಲ್ತ್ಕೊಂಡ್ವಿ, ಹೆಂಗೆ ನಾವು ಪ್ರೀತಿಯಿಂದ ಹೇಳ್ಬೇಕು, ನೆನಪಿಸ್ಬೇಕು, ಆ್ಯಂಡ್ ಎಲ್ಲ ಕೆಲಸಗಳಾಗಬೇಕು ಅನ್ನೋದು. ಆ್ಯಂಡ್ ಸೊಸೆಯಿಂದ ಏನು ಕಲ್ತ್ಕೊಂಡ್ವಿ,
ಅವ್ರು ಹೇಳೋದೇ ನಮ್ಮ ಒಳ್ಳೇದಕ್ಕಿರುತ್ತೆ, ನಾವು ಅದನ್ನಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರೆ ಸಮಸ್ಯೆಗಳಿಗೆ ಜಾಗ ಇರೋದಿಲ್ಲ ಅನ್ನುವಂಥದ್ದು. ಸೊ ಇದು ಅವರ ಮಾತು, ಪರಿಚಯ ಆ್ಯಂಡ್ ಅವರ ಒಂದು ಸಂಬಂಧದ ಒಂದು ನಾಜುಕುತನ ಅಂತ ಹೇಳ್ಬೋದು, ಅಥವಾ ಜವಾಬ್ದಾರಿಯುತವಾಗಿ ನಡೆಸ್ತಾ ಇರುವಂಥ ವಿಧಾನ ಹೇಳ್ಬೋದು, ಅದು ಸಿಕ್ತು. ಇನ್ನು ಮುಂದಿನ ಹಂತದಲ್ಲಿ ಆಟ ಆಡೋವಂಥದ್ದು ಬಾಕಿ ಇದೆ. ಸೊ ಸ್ಮಾರ್ಟ್ ಮೋಜಿನ ಆಟ, ಅತ್ತೆ ಸೊಸೆ ಮಾತಿನ ಜೊತೆಗೆ ಆಟನೂ ಆಡೋಣ, ಅದರಿಂದನೂ ಕೂಡ ಒಂದು ವಿಷಯನ ತಿಳ್ಕೊಳ್ಳೋಣ ಅಲ್ವಾ. ಸೊ ಸದ್ಯಕ್ಕೆ ಒಂದು ಪುಟ್ಟ ವಿರಾಮ ತಗೊಳ್ತೀನಿ, ಮತ್ತೆ ನಾನು ವಾಪಸ್ ಬರ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ. ಸೊ ಮೋಜಿನ ಆಟಕ್ಕೆ ಸೆಟಪ್ ಪೂರ್ತಿ ನೋಡ್ತಾ ಇದ್ದೀರಿ, ಯಾವ ರೀತಿ ಇದೆ, ಏನೇನಿದೆ ಇಲ್ಲಿ ಅಂತ. ಬೀಸೋ ಕಲ್ಲು ಎಷ್ಟು ಹಳೇದಾಗಿದೆ ಅಲ್ವಾ, ಅದನ್ನು ಉಪಯೋಗಿಸೋದೇ ಮರೆತು ಬಿಟ್ಟಿದ್ದೀವಿ ನಾವು ಇವತ್ತು. ಆದರೆ ಅದೇ ನಮ್ಮ ಬೇರು. ಸೊ ಹಾಗಾಗಿ ಆಟದ ಮೂಲಕ ಅದನ್ನು ನೆನಪು ಮಾಡ್ಕೊಳ್ಳೋಣ. ಅದು ಆರೋಗ್ಯಕ್ಕೂ ಒಳ್ಳೆಯದು, ಜೊತೆ ನಾವು ದಿನ ಬಳಕೆ ಮಾಡಿದ್ರೆ ಎಲ್ಲದಕ್ಕೂ ಒಳ್ಳೆಯದದು. ಸೊ ಈಗ ಆಟ ಏನಪ್ಪ ಅಂತಂದರೆ, ರೂಲ್ಸ್ ಕೊಡ್ತೀನಿ. ಅತ್ತೆ ಮತ್ತು ಸೊಸೆ ಯಾರು ಗೆಲ್ತೀರಿ ಬೀಸೋದ್ರಲ್ಲಿ ಅನ್ನೋದೇ ಟಾಸ್ಕ್ ಇಲ್ಲಿ. ನಿಮಗೆ 30 ಸೆಕೆಂಡ್, ನಿಮಗೆ 30 ಸೆಕೆಂಡ್ ಕೊಡ್ತೀನಿ. ಸೊ ಫಸ್ಟ್ ನೀವು ಶುರು ಮಾಡ್ತೀರಾ 30 ಸೆಕೆಂಡಿಂದ. ಇದರಿಂದ ಇದೇನು ಗೊತ್ತಾ ವೀಕ್ಷಕರೇ, ಚಟಾಕ್ ಅಲ್ವಾ. ಸೊ ಚಟಾಕ್, ಇದಾದ ನಂತರ ಪಾವು, ಅದಾದ ನಂತರ ಸೇರು. ಸೊ ಇವೆಲ್ಲ ಅಳತೆ ಮಾಡುವಂಥದ್ದು ಇವೆಲ್ಲ. ಸೊ ಈ ಚಟಾಕಿಂದ ನೀವು ತೊಗೊಂಡು ಪುಟಾಣಿನ ಅದರಲ್ಲಿ ಹಾಕಬೇಕು. ಸೊ 30 ಸೆಕೆಂಡ್ ಒಳಗಡೆ ನೀವು ಎಷ್ಟು ಸಾರಿ ಇದರಲ್ಲಿ ತೊಗೊಂಡು ಹಾಕಿ ಬೀಸ್ತೀರೋ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ? ಸೊ ಅರ್ಥ ಆಯ್ತಲ್ವಾ? ಸೊ ವೀಕ್ಷಕರೇ, ನಿಮಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಚಟಾಕಿಂದ ಎಷ್ಟು ಸಾರಿ ಅವ್ರು ತೊಗೊಂಡು ಹಾಕಿ ಬೀಸೋ ಕಲ್ಲಲ್ಲಿ ಹಾಕಿ ಬೀಸ್ತಾರೆ ಅನ್ನೋದೇ ಟಾಸ್ಕ್ ಇಲ್ಲಿ. ಸೊ ಇದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ನೀವು ಹೆಂಗೆ ಕೂತ್ಕೋಬೇಕು ಗೊತ್ತಲ್ವಾ, ನಮ್ಮ ಅಜ್ಜಿ ಅಂದ್ರಲ್ಲಿ ಹೆಂಗೆ ಕೂರ್ತಿದ್ರು, ಹಿಂಗೆ ಕೂತ್ಕೊಂಡು ಹಿಂಗೆ ಹಾಕಿ ಹಿಂಗೆ ತಿರುಗಿಸ್ತಿದ್ರು, ಅದೇ ಪೊಸಿಷನ್ ತೊಗೋಬೇಕು ನೀವೀಗ. ಸೊ ನಿಮಗೆಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ಸಮಯ ಕೊಡ್ತೀನಿ. ವೀಕ್ಷಕರೇ, ನೋಡೋಣ. ಭಾಳ ದಿನ ಆಗಿತ್ತು ಬೀಸೋದು, ನೋಡೇ ಭಾಳ ದಿನ ಆಗಿತ್ತು. ಸೊ ಈಗ ಅದನ್ನು ನೋಡೋಣ, ನೀವು ಕೂಡ ಎಂಜಾಯ್ ಮಾಡಿ, ಸರಿನಾ? ಫೈನ್. ನಿಮ್ಮ ಸಮಯ ಶುರುವಾಗ್ತದೆ ಈಗ. ಓಕೆ, ಶುರುವಾಗಿದೆ. ಬೇಗ 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 ಹಾಕಿ ಮತ್ತೊಂದು ಚಟಾಕು ಬೇಗ. ಸೊ ಟೋಟಲ್ ಆಗಿ 30 ಸೆಕೆಂಡಲ್ಲಿ ನೀವು ಎಷ್ಟು ಬೀಸ್ತೀರಾ ಅನ್ನೋದೇ ಇಲ್ಲಿ ಟಾಸ್ಕು. 10 ಸೆಕೆಂಡ್ ಆಗಿದೆ. ಬೀಸಿ ಬೀಸಿ, ಹಿಟ್ಟು ಬರಬೇಕು. ಎಸ್, 20 ಸೆಕೆಂಡ್ ಆಯಿತು. ಇನ್ನು ಬರೀ 10 ಸೆಕೆಂಡ್ ಇದೆ. ಕೆಳಗೆ ಹಿಟ್ಟು ಬರಲಿ. ಎಸ್ ಎಸ್, 5. ಎಸ್, ಟೈಮ್. ಸೊ ಟೋಟಲ್ 4 ಚಟಾಕ್ ಹಾಕಿದ್ದೀರಿ ನೀವು. ಸ್ವಲ್ಪ ಹಿಟ್ಟು ಬಿದ್ದಿದೆ, ಸ್ವಲ್ಪ ಇಲ್ಲ ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಓಕೆ, ಸೊ ಈಗ ಅತ್ತೆ 4 ಚಟಾಕ್ನ ಹಾಕಿ ರುಬ್ಬೋ ಪ್ರಯತ್ನ ಮಾಡಿದ್ದಾರೆ. ಸೊ ಈಗ ನೀವು ಎಷ್ಟು 4ಕ್ಕಿಂತ ಜಾಸ್ತಿ ಮಾಡ್ತೀರಾ? ಮಾಡಲೇಬೇಕು ನೀವು. ಓಕೆ, ನೋಡೋಣ ಇವಾಗ ರಾಜಲಕ್ಷ್ಮಿ ಎಷ್ಟು ಖಾಲಿ ಮಾಡ್ತಾರೆ ಅಂತ. ನಿಮ್ಮ ಸಮಯ ಶುರುವಾಗ್ತದೆ ಈಗ. ಎಸ್, ಬೇಗ 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 ಬೇಗ. 5 ಸೆಕೆಂಡ್ ಆಯಿತು. ಎಸ್ ಎಸ್, 10 ಸೆಕೆಂಡ್ಗಳು ಮುಗ್ದಿದೆ. ಹಿಟ್ಟು ಬೀಳಬೇಕು ಹೊರಗಡೆ. ರಾಜಲಕ್ಷ್ಮಿ ಅವ್ರು ಪರವಾಗಿಲ್ಲ, ಜೋರಾಗಿ ಬೀಸ್ತಾ ಇದ್ದಾರೆ. ಆಲ್ಮೋಸ್ಟ್ 20 ಸೆಕೆಂಡ್ಸ್ ಆಗಿದೆ. ಆಲ್ಮೋಸ್ಟ್ ಎಸ್, 20 ದಾಟ್ತು. ಆಗಿದೆ, ಜಾಗನೇ ಇಲ್ಲ. ಫಸ್ಟ್ ರುಬ್ಬಿ ಆಮೇಲೆ ತುಂಬಿಸಿರಂತೆ. ಎಸ್ 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 ಎಸ್, 2 and 1. ಟೈಮ್ ಅಪ್, ಟೈಮ್ ಅಪ್. ಸೊ ಇವರು ಚಟಾಕಿ ಎಷ್ಟಪ್ಪ ತಗೊಂಡಿದ್ದು? 3 ಒಂದು ಅರ್ಧ ಅಲ್ವಾ? ಅದು 3 ಮುಗಿದಿಲ್ಲ ಪೂರ್ತಿ. ನಮ್ಮ ಅತ್ತೆ 4 ಹಾಕಿದ್ದಾರೆ, ನಾನು ಇನ್ನೊಂದು ಹಾಕಿ ಸೇರಿಸ್ಬಿಡೋಣ ಅದರಲ್ಲಿ. ಬಟ್ 3.5ನೇ ನಾನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದು ಕಾಣಿಸ್ತಾ ಇದೆ. ಅತ್ತೆ ಸೊಸೆ ಸೇರಿ ಪುಟಾಣಿನ ಚೆನ್ನಾಗಿ ಹದವಾಗಿ ಬೀಸಿದ್ದಾರೆ. ಸೊ ಇದೇ ಬೇಕಾಗಿತ್ತಲ್ವ, ನಮ್ಮ ಹಳೇದು ಇದೆ ಅಲ್ವ, ನಮ್ಮ ಬೇರಿದೆ. ಸೊ ಹಾಗಾಗಿನೇ ಅಲ್ಲಿಗೆ 4 ಚಟಾಕ್ನ ಖಾಲಿ ಮಾಡಿದ್ದಾರೆ ಅತ್ತೆ. ಸೊ ಹಾಗಾಗಿ ಅತ್ತೆ ಗೆದ್ದಿದ್ದಾರೆ. ಅತ್ತೆಗೆ ಅಭಿನಂದನೆಗಳು. ಇನ್ಮೇಲಿಂದ ನೀವೇನೇ ಬೀಸೋಂಗಿದ್ರು ಅತ್ತೆಗೆ ಹೇಳೋದಲ್ಲ, ನೀವು ಬೀಸೋ ಕಲ್ಲಲ್ಲಿ ಬೀಸಿ ಅಂತ ಹೇಳ್ತಾ ಇದ್ದೀನಿ. ವೆರಿ ಗುಡ್. ಸೊ ಅದಾಗಲಿ. ಸೊ ವೀಕ್ಷಕರೇ, ಇದಾಗಿತ್ತು ಸ್ಮಾರ್ಟ್ ಮೋಜಿನ ಆಟ. ಅತ್ತೆ ಗೆದ್ದಿದ್ದಾರೆ, ಚಪ್ಪಾಳೆ ಕೊಡೋಣ. ಸೊ ನೋಡಿ, ಹಳೆ ಕಾಲದ್ದು ಕಲ್ತಿರೋ ಕಲೆ ಹೋಗೋದಿಲ್ಲ ಎಲ್ಲೂ. ಸೊ ಉದ್ದೇಶ ಎಷ್ಟೇ ಮೋಜಿನ ಆಟದ್ದು, ಈ ಒಂದು ಹುಮ್ಮಸ್ಸು ಅಥವಾ ಒಂದು ಖುಷಿ ಅಥವಾ ಪಾಲ್ಗೊಳ್ಳೋದು ಅಂತ ಇದೆಯಲ್ವಾ, ಆ ಹುಮ್ಮಸ್ಸು ಯಾವಾಗಲೂ ಇರಲಿ.
ಪ್ರತಿಕ್ಷಣನೂ ಇರಲಿ ಅನ್ನುವಂಥದ್ದು, ಅದು ಸಂಬಂಧವನ್ನು ಯಾವಾಗಲೂ ಖುಷಿ ಕೊಡುತ್ತೆ. ಹಳೆ ಕಾಲದಲ್ಲೆಲ್ಲ ಹಿಂಗೆ ಇತ್ತು, ಹಿಂಗೆ ಕೂತು ಮಾತಾಡ್ತಿದ್ರು, ಸುದ್ದಿ ಹೇಳ್ತಾಯಿದ್ರು, ಬೆಸಿತಾಯಿದ್ರು. ಜನಪದ ಹೇಗೆ ಹುಟ್ಟಿದ್ದು ಹೀಗೆ ಅಲ್ವಾ? ಸೊ ಇದು ಸ್ಮಾರ್ಟ್ ಮೋಜಿನಾಟ. ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಿಂಗಿಂಗ್ ಭಾಳ ಚೆನ್ನಾಗಿ ಹಾಡೋರಿದ್ದಾರೆ. ಸೊ ಅದನ್ನು ಎಂಜಾಯ್ ಮಾಡೋಣ. ಸದ್ಯಕ್ಕೆ ಒಂದು ವಿರಾಮ ತಗೊಳ್ತೀನಿ, ಮತ್ತೆ ವಾಪಸ್ ಬರ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್. ಸೊ ಸ್ಮಾರ್ಟ್ ಸಿಂಗಿಂಗಲ್ಲಿ ಬರೀ ಅತ್ತೆ ಸೊಸೆ ಮಾತ್ರ ಇಲ್ಲ, ಅವ್ರ ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ಅವ್ರ ಜೊತೆಗೆ ಬಲವಾದ ಶಕ್ತಿನೂ ಇದೆ. ಯಾರಿದ್ದಾರೆ ವರ್ಸೆಲ್, ಅವ್ರು ಏನಾಗ್ತಾರೆ, ಅವ್ರ ಪರಿಚಯನೂ ಮಾಡ್ಕೊಳ್ಳೋಣ. ಹೇಳಿಮ್ಮ, ನಿಮ್ಮ ಜೊತೆಗೆ ಯಾರಿದ್ದಾರೆ ಇವತ್ತು? ಇವ್ರು ನಮ್ಮ ಓರ್ಗಿತ್ತಿ ಸಾವಿತ್ರಿ ಅಂತ ಹೇಳಿ. ಸಾವಿತ್ರಿ ಅವರು ಓರ್ಗಿತ್ತಿ ಆಗ್ಬೇಕು ನಿಮಗೆ. ನಮಸ್ಕಾರ ಮ್ಯಾಮ್, ಸ್ವಾಗತ ತಮಗೆ. ಸೊ ಇನ್ನು ಸೊಸೆ ಕಡೆಗೆ ಯಾರಿದ್ದಾರೆ ಸಪೋರ್ಟ್ ಮಾಡೋಕ್ಕೆ ಕೇಳೋಣ. ಹೇಳಿ. ಇವರು ನನ್ನ ನಾದ್ನಿ ಅರ್ಪಿತಾ ಅಂತ. ನಾದ್ನಿ ಅಂದರೆ ನಿಮ್ಮ ಹಸ್ಬೆಂಡ್ನ ಅಕ್ಕ. ಓಕೆ, ನಮಸ್ಕಾರ ಮ್ಯಾಮ್, ಸ್ವಾಗತ ತಮಗೂ. ಅಲ್ಲಿಗೆ ಸೊ ಅತ್ತೆಗೆ ಸಪೋರ್ಟ್ ಮಾಡೋದಕ್ಕೆ ಅವರ ಓರ್ಗಿತ್ತಿ ಆ್ಯಂಡ್ ಸೊಸೆಗೆ ಸಪೋರ್ಟ್ ಮಾಡೋದಕ್ಕೆ ಅವರ ನಾದ್ನಿ. ಸೊ ಜೋರಾಗಿದ್ದಾರೆ, ಜೋಶಲ್ಲಿದ್ದಾರೆ. ಸೊ ಮೋಜಿನ ಆಟದಲ್ಲಿ ಬೀಸಿ ಬೀಸಿ ಸುಸ್ತಾಗಿದ್ದಾರೆ ಅನ್ನೋ ಮಾತೇ ಇಲ್ಲ, ಎನರ್ಜಿನೂ ಹಾಗೇ ಇದೆ. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಸೊ ರೂಲ್ಸ್ ಏನಪ್ಪ ಅಂತಂದರೆ, ನಾನು 3 ಹಾಡುಗಳ ಚರಣಗಳನ್ನು ಹಾಡ್ತೇನೆ, ಒಂದಾದಮೇಲೆ ಒಂದು. ನೀವು ನಾನು ಹಾಡು ಹಾಡ್ತಿದ್ದಾಗೇ ಗೊತ್ತಾದರೆ ಅಲ್ಲಿಂದನೇ ಕಂಟಿನ್ಯೂ ಮಾಡ್ಬೋದು, ಅಥವಾ ಪಲ್ಲವಿಯಿಂದನೂ ಹಾಡ್ಬೋದು. ಓಕೆನಾ? ಶ್ಯೂರಾ? ನೀವು ಗೆಲ್ತೀರಾ, ಅವ್ರು ಗೆಲ್ತಾರಾ? ಯಾರು ಗೆದ್ರು ಸಂತೋಷ. ಅದು ಆಮೇಲೆ ಇದು ಕಾಂಪಿಟೇಷನ್. ನಾನು ಗೆಲ್ಲಬೇಕು ಅಂತ ಹೇಳ್ಬೇಕು. ನೀವು ಗೆಲ್ತೀರಿ ಅಲ್ವಾ? ಹೇಳಿ ರಾಜಲಕ್ಷ್ಮಿ, ನಾನು ಗೆಲ್ಲೋದು ಅಂತ ಹೇಳಲ್ವಾ? ಅದನ್ನು ನಗ್ತಾನೆ ಹೇಳ್ತೀರ. ಇನ್ನು ಹೆಂಗೆ ಕಾಂಪಿಟೇಷನ್ ಇದು? ಇಬ್ರು ಅತ್ತೆಯವರೇ ಆಗ್ಬೇಕು ನಿಮಗೆ ಹಂಗಂದ್ರೆ. ಓಕೆ, ಸೊ ಫೈನ್. ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ, ಕೇಳಿಸ್ಕೊಳ್ಳಿ. ಈ ಹೃದಯ ನಿನಗಾಗಿಯೇ ಮೀಸಲು ಪ್ರಿಯೆ ಎಂದಿಗೂ, ಈ ಬೆಸುಗೆ ಬಿರುಗಾಳಿಯೇ ಬಂದರೂ ಒಡೆಯದು ಎಂದಿಗೂ. ಲಲ್ಲ ಲಲ್ಲ ಲಲ್ಲ. ಗೊತ್ತಾಗ್ತಿಲ್ವಾ? ಶ್ಯೂರಾ? ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಪರವಾಗಿಲ್ಲ, ನೋಡಿ ಹಾಡಿ ಒಂದ್ಸರಿ ಲಿರಿಕ್ಸ್ನ ಜೋರಾಗಿ ಹಾಡಿ. ಓಕೆ. ಮುದ್ದಿನ ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಹುಡುಗಿ ಚಂದ, ಮೌನದ ರೂಪವೇ ಅಂದ, ಚಂದಕ್ಕೆ ಚಂದವಂತೆ ನಿನ್ನ ಅಂದವು. ಈ ಹೃದಯ ನಿನಗಾಗಿಯೇ ಮೀಸಲು ಓ ಪ್ರಿಯೇದಿಗೂ, ಈ ಬೆಸುಗೆ ಬಿರುಗಾಳಿಯೇ ಬಂದಿರು ಒಡೆಯದು ಎಂದಿಗೂ. ಹಾಡಿದ್ದಾರೆ ಚೆನ್ನಾಗಿ. ಸೊಸೆ ಟೀಮ್ ಕಡೆಯಿಂದ ಹಾಡಿದ್ದಾರೆ, ಬಟ್ ಪಾಯಿಂಟ್ ನಾನು ತಗೋತೀನಿ, ಬಿಕಾಸ್ ಯಾರು ಗೆಸ್ ಮಾಡಿಲ್ಲ ನೀವು. ಅತ್ತೆ ಓರ್ಗಿತ್ತಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಅಲ್ಲ, ಕಾಂಪಿಟೇಷನ್ನೇ ಅಂತೆ. ನಾನು ಇವ್ರಿಗೆ ತೋರಿಸ್ಬಿಟ್ಟು ಹಾಡ್ಬೇಕಂತೆ, ಹೆಂಗಪ್ಪ ಸಾಧ್ಯ? ನಾವು ತೋರಿಸಿರಲ್ಲ. ಈಗ ಇವ್ರಿಗೆ ಸುಲಭ ಆಗೋ ರೀತಿ, ಅಥವಾ ಇವ್ರಿಗೆ ಹೇಳಬಹುದೇನೋ ಅನ್ನೋ ರೀತಿಲಿ ಮುಂದಿನ ಸಾಂಗ್ ತಗೋತಾ ಇದ್ದೀನಿ. ಸೊ ನೋಡೋಣ ಈ ಸಾಂಗ್ ಆದರೂ ಹೇಳ್ತಾರ ಅಂತ. ಮೊದಲನೇ ಸಾಂಗ್ ಅಂತೂ ಇಬ್ಬರು ಗೆಸ್ ಮಾಡಲಿಲ್ಲ. ತುಂಬ ಚೆನ್ನಾಗಿರೋ ಹಾಡು, ಫೇಮಸ್ ಆಗಿರೋ ಸಾಂಗ್ ಈ ರೀತಿ ಆಗಿದೆ. ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ, ಧುಂಬಿಯ ಹಾಡಿನ ಹರಿಯಲ್ಲೂ, ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ ತುಂಬಿದೆ ಒಲವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ. ಬರ್ಲಿ ಚಪ್ಪಾಳೆ. ಒಂದು ಪಾಯಿಂಟ್ ಸಿಕ್ತು. ಒಲವೇ ಜೀವನ ಸಾಕ್ಷಾತ್ಕಾರ ನೋಡಿದ್ರ ಸಿನಿಮಾ? ನೀವು ಒಬ್ಬರೇ ಜನ ಕುಟುಂಬ ಜೊತೆಗೆ ಹೋಗಿರಾ, ಗಂಡನ ಜೊತೆಗೆ ಹೋಗಿದ್ರಾ? ಓಕೆ, ಸೊ ಮುಂದಿನ ಹಾಡು ಈ ರೀತಿ ಆಗಿದೆ.
ಅಣ್ಣಯ್ಯನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತುಕೊಡೆ ನೀ ಮಾರಾಯ್ತಿ. ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ. ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ. ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ಮಡಿಲಿನಲಿ. ಸಿಂಹಾದ್ರಿ ವಂಶದಲ್ಲಿ. ಸೂಪರ್. ಸೊಸೈಟಿ ಮಾಡಿದ್ದಾರೆ ಅಂತೂ ಅತ್ತೆಗೆ ಪೈಪೋಟಿಯಾಗಿ ನಿಂತಿದ್ದೀರಾ. ಸೊ ಎನಿವೇಸ್ ಕೇಳಿದ್ದು 3 ಹಾಡು, ಅದರಲ್ಲಿ ನಿಮಗೊಂದು ಸಿಕ್ಕಿದೆ ಆ್ಯಂಡ್ ನಿಮಗೊಂದು ಸಿಕ್ಕಿದೆ ಆ್ಯಂಡ್ ನಾನೊಂದು ತಗೊಂಡಿದ್ದೀನಿ. ಸೊ ಅಲ್ಲಿಗೆ ಇಬ್ಬರು ಸಮಾನವಾಗಿದ್ದಾರೆ. ಹಾಗಾಗಿ ಸೊ ಹಾಡಿನ ಮೂಲಕ ಇರುವಂಥ ಸಂದೇಶ ಏನಪ್ಪ ಅಂತಂದರೆ, ಹಾಡುವಾಗ ಒಂದು ಉತ್ಸಾಹ ಏನಿರುತ್ತೆ ಅಥವಾ ಅದೊಂದು ಪಾಲ್ಗೊಳ್ಳುವಿಕೆ ಏನಿರುತ್ತೆ ಅಥವಾ ಒಂದು ಹುಮ್ಮಸ್ಸು ಏನಿರುತ್ತಲ್ವಾ, ಅದು ಪ್ರತಿದಿನವೂ ಪ್ರತಿ ಕ್ಷಣವೂ ಇರಬೇಕು ಅನ್ನುವಂಥದ್ದೇ ಉದ್ದೇಶ. ಸಮಯ ಸಿಕ್ಕಾಗ ಫ್ರೀ ಇದ್ದಾಗ ಹಾಡಿ ಗುನುಗಿ ಮನಸ್ಸು ಹಗುರ ಆಗಿರುತ್ತೆ, ಶಾಂತವಾಗಿರುತ್ತೆ. ಸಂಗೀತಕ್ಕೆ ಶಕ್ತಿ ಇದೆ ಅಲ್ವಾ? ತುಂಬ ಚೆನ್ನಾಗಿ ಹಾಡಿದ್ರಿ. ಸೊ ಮೇಡಮ್, ಸಪೋರ್ಟ್ ಮಾಡಿದ್ದಕ್ಕೆ ತಮಗೂ ಧನ್ಯವಾದಗಳು ಆ್ಯಂಡ್ ತಮಗೂ ಕೂಡ ಧನ್ಯವಾದಗಳು. ಸೊ ವೀಕ್ಷಕರೇ, ಇದೇ ರೀತಿ ಖುಷಿಯಿಂದ ಇರಬೇಕಲ್ವಾ ಎಲ್ಲರ ಸಂಸಾರ ಕುಟುಂಬ ಕೂಡ. ಸೊ ಇದನ್ನು ಪಾಲನೆ ಮಾಡೋದಕ್ಕೆ ನಾವು ಬೇರೆಯವರಿಂದ ತಿಳ್ಕೊತೀವಿ, ಹೆಂಗಪ್ಪ ನಮ್ಮ ಸಂಸಾರನ ಅಥವಾ ಸಂಬಂಧನ ಗಟ್ಟಿಯಾಗಿ ಇಟ್ಕೋಬೇಕು ಅಥವಾ ಅದನ್ನು ಪಾಲಿಸಬೇಕು ಮುಖ್ಯವಾಗಿ. ಸೊ ಈ ಸೂತ್ರಗಳಿದೆಯಲ್ವಾ, ಇದನ್ನು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಕರೆಯುವಂಥದ್ದು ಸ್ಮಾರ್ಟ್ ಸಲಹೆಗಳು ಅಂತ. ಸ್ಮಾರ್ಟ್ ಸಲಹೆನ ಇವತ್ತು ಯಾವ ರೀತಿಯಾಗಿರುತ್ತೆ, ಏನು ಹೇಳ್ತಾರೆ, ಸೊ ಬನ್ನಿ ನೋಡೋಣ. ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಪ್ರಖ್ಯಾತ ಮನೋತಜ್ಞರು ಹಾಗೆಯೇ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ CR ಚಂದ್ರಶೇಖರ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ಕುಟುಂಬದ ಆರೋಗ್ಯಕ್ಕೆ ಮಹಿಳೆಯರೇ ಅಡಿಪಾಯ ಹಾಕ್ತಾರೆ, ಅವರೇ ಹಾಕಬೇಕು. ಆರೋಗ್ಯ ಅಂದ್ರೇನು? ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಭಾವನಾತ್ಮಕವಾಗಿ ನಾವು ಸಂತೋಷವಾಗಿರಬೇಕು. ಹಾಗೆ ಮನಸ್ಸಿಗೆ ಹಿತ ಇರಬೇಕು. ಫಿಸಿಕಲ್ ಫಿಟ್ನೆಸ್, ದೇಹದಲ್ಲಿ ಶಕ್ತಿ, ಕೆಲಸ ಮಾಡೋ ಶಕ್ತಿ, ಹಾಗೆ ಮಾನಸಿಕ ಶಕ್ತಿ, ಯಾವುದೇ ಕಷ್ಟ ಬರಲಿ ಸವಾಲು ಬರಲಿ ಇರತಕ್ಕಂಥ ಧೈರ್ಯ, ಹಾಗೆ ಯಾವುದೇ ಹತಾಶೆ ನಿರಾಶೆ ನೋವನ್ನು ಅನುಭವಿಸುವಂಥ ಸಾಮರ್ಥ್ಯ, ಹಾಗೆ ಪ್ಲ್ಯಾನಿಂಗ್ ಮಾಡ್ತಕ್ಕಂಥದ್ದು. ಕುಟುಂಬದ ಸಂಪನ್ಮೂಲ ಎಷ್ಟಿದೆ, ಯಾರು ಹೇಗಿರಬೇಕು, ಹೇಗಿದ್ದರೆ ನಾವು ಆರೋಗ್ಯವಾಗಿರ್ತೇವೆ. ಆರೋಗ್ಯಕ್ಕೆ 4 ಸ್ತಂಭಗಳಿದ್ದಾವೆ: ಆಹಾರ, ವ್ಯಾಯಾಮ, ಸ್ವಚ್ಛತೆ, 4ನೇದು ಮನಃಶಾಂತಿ. ಸೊ ಮೊದಲನೇ ಸ್ತಂಭ ಆಹಾರ. ಸಾತ್ವಿಕ ಆಹಾರವೇ ಹೆಚ್ಚು ಉತ್ತಮ. ದಿನವೂ ಒಂದಷ್ಟು ವ್ಯಾಯಾಮ ಆಗಬೇಕು, ಓಡಾಡಿ ಆಟ ಆಡಿ ಶರೀರವನ್ನು ಚಲಿಸಿ. ಹಾಗೆ 3ನೇದು ಸ್ವಚ್ಛತೆ. ಮನೆಯ ಒಳಗಡೆ ಅನೇಕ ಕಡೆಗಳಲ್ಲಿ ಹಾಲು ಚೆನ್ನಾಗಿರುತ್ತೆ, ಅಡುಗೆ ಮನೆ ಕೆಟ್ಟಾಗಿರುತ್ತೆ. ಬಾತ್ರೂಮ್ ಮೂಗು ಮುಚ್ಕೊಂಡು ಬಾತ್ರೂಮ್ ಹೋಗಬೇಕು. ಸೊ ಸ್ವಚ್ಛತೆ ಕಾಪಾಡಿಕೊಳ್ತಕ್ಕಂಥದ್ದು. ಕೊನೆಗೆ ಮನಸ್ಸು ನೆಮ್ಮದಿಯಾಗಿ ಸಮಾಧಾನವಾಗಿ ಸಹನೆಯಿಂದ ಇರ್ತಕ್ಕಂಥ ಈ 4 ಇತ್ತು ಅಂತಂದರೆ ಆರೋಗ್ಯ, ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಇಡೀ ಕುಟುಂಬದ ಆರೋಗ್ಯ ವೃದ್ಧಿ ಆಗುತ್ತೆ. ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಆರೋಗ್ಯ ಭಾಗ್ಯವನ್ನು ನೀವು ಸಾಧನೆ ಮಾಡಬೇಕು. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ಸೊ ಸ್ಮಾರ್ಟ್ ಸಲಹೆನ ಬರೀ ತಿಳ್ಕೊಳ್ಳೋದಷ್ಟೇ ಅಲ್ಲ, ನಾವು ಅದನ್ನು ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಳೋಣ, ಕಾಪಾಡ್ಕೊಳ್ಳೋಣ. ಓಕೆ. ಸೊ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ತೆ ಸೊಸೆ ಎಷ್ಟು ಖುಷಿ ಆಯಿತು, ಏನು ಅನುಭವ ಇದೆ ಅವ್ರದ್ದು ಕೇಳೋಣ. ಅಮ್ಮ ಹೇಳಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನಿಸ್ತು ತಮಗೆ? ತುಂಬ ಸಂತೋಷ ಆಯ್ತು ಇದರಲ್ಲಿ ಭಾಗವಹಿಸಿ. ಎಲ್ಲರ ಮನಸ್ಸಿನಲ್ಲಿ ಅತ್ತಿ ಸೊಸೆ ಅಂತಿರ್ತೈತಿ. ಆ ಭಾವನೆ ನಾವು ದೂರ ಮಾಡ್ಕೊಂಡು ತಾಯಿ ಮಗಳ ಥರ ಇರೋದ್ರಿಂದ ಯಾವುದೇ ಭೇದ ಭಾವ ಬರೋದಿಲ್ಲ. ಇಂಥ ಪ್ರೋಗ್ರಾಮ್ ನೀವು ಕೊಡೋದ್ರಿಂದ ಎಲ್ಲರ ಮನಸ್ಸಿನಲ್ಲಿ ಒಂದು ತಾಯಿ ಮಗಳ ಸಂಬಂಧ ಅನ್ನೋದು ಇರುತ್ತೆ. ಆ ಥರ ಇರಬೇಕನ್ನೋದು ಅಲ್ವಾ? ಸೊ ಸೊಸೆ ಬಗ್ಗೆ ಒಪ್ಪನ್ನ ಕುತ್ಕೊಂಡು ಮಾತಾಡಿದ್ದೀರಿ ಇವತ್ತು ಅಲ್ವಾ? ಮನಸ್ಸಲ್ಲಿತ್ತು ಅದನ್ನ ಇವತ್ತು ಈ ಮೂಲಕ ಹೇಳಿದ್ದೀರಿ. ಸೊ ಅದು ಅದ್ರ ಬಗ್ಗೆ ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತೈತೆ. ಅವಳು ತಾಯಿ ಮಗಳ ಗತೆ ಅದಾಳ, ನಾವು ತಾಯಿ ಗತೆ ಇದ್ದೀವಿ. ಇಂಥ ಒಂದು ಪ್ರೋಗ್ರಾಮ್ನಿಂದ ಇಬ್ಬರು ಮನಸ್ಸಿನಲ್ಲಿ ಇರೋದು ಹೊರಗಡೆ ಬಂತು ಇವತ್ತು. ಅದು ಖುಷಿ ಆಯಿತು. ತುಂಬ ಸಂತೋಷಮ್ಮ. ಸೊ ಬನ್ನಿ ಸೊಸೆ ಹೇಳಿ ಮೇಡಮ್, ಹೇಗೆ ಅನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ್ಯಂಡ್ ನಮ್ಮ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ? ತುಂಬ ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ಇದು ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ಅತ್ತೆಯವ್ರ ಜೊತೆ ಹೇಗಿರಬೇಕು, ಹೇಗೆ ಮಾತಾಡಬೇಕು ಅದನ್ನೆಲ್ಲ ಹೇಳಿ ಕೇಳಿ ತುಂಬ ಚೆನ್ನಾಗಿ ಅನಿಸಿತು ನನಗೆ.
ಓಕೆ, ಸೊ ಅಮ್ಮ ಹೇಳಿದ್ರು ಮನ್ಸಲ್ಲಿ ಇರುತ್ತೆ ಬಟ್ ಹೇಳ್ಕೊಳ್ಳೋದಕ್ಕೊಂದು ದಿನ ಆಯ್ತಿದು ಅಂತ. ಸೊ ನಿಮ್ಮ ಮನ್ಸಲ್ಲೂ ಇದೆ ಅದು, ಬಟ್ ಇದನ್ನೆಲ್ಲೋ ನೇರವಾಗಿ ಹೇಳಿದಂತ ದಿನ ಅಥವಾ ಕ್ಷಣ ಇದು. ನೀವು ಆ ಅವಕಾಶನ ಆ್ಯಕ್ಚುಲಿ ನೀವು ಕಲ್ಪಿಸ್ಕೊಟ್ಟಿದ್ದೀರಾ ನಮಗೆ, ನೇರವಾಗಿ ಏನು ಮನಸ್ಸಲ್ಲಿತ್ತಂತ ಹೇಳ್ಕೊಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಂತೋಷ ಮ್ಯಾಮ್. ಸೊ ಇದು ಅತ್ತೆ ಸೊಸೆ ಮಾತಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಅವರ ಸಂಬಂಧವನ್ನು ಯಾವ ರೀತಿ ಅವ್ರು ಕಾಪಾಡ್ಕೊಳ್ತಾ ಇದ್ದಾರೆ, ಆರೋಗ್ಯಕರವಾಗಿ ಇಟ್ಕೊಂಡಿದ್ದಾರೆ ಸಂಬಂಧನ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಂದರು ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂಥ ಸಮಯ. ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಮೊದಲನೇದಾಗಿ ಅತ್ತೆ ಶ್ರೀಮತಿ ಸುಜಾತ ಅವರು. ಮೇಡಮ್ ಧನ್ಯವಾದಗಳು. ಅದೇ ರೀತಿ ಸೊಸೆ ಶ್ರೀಮತಿ ರಾಜಲಕ್ಷ್ಮಿ ಅವರು. ಮೇಡಮ್ ತುಂಬ ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ನಿಮಗೂ ಕೂಡ ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದೇ ಅಲ್ವಾ ಜೀವನ, ಇದೇ ಅಲ್ವಾ ಸಂಬಂಧ ಅನ್ನೋದು. ನೀವು ಸಾಮಾನ್ಯವಾಗಿ ನೋಡಿ, ವೈಟ್ ಕಲರ್ ಶರ್ಟೋ ಅಥವಾ ಸೀರೆನೋ ಡ್ರೆಸ್ಸೋ ಹಾಕೊಂಡಾಗ ಪಕ್ಕದ ಕೊಳೆ ಹಾಗೆ ಆಗುತ್ತೆ ಅನ್ಕೋತೀವಲ್ವಾ? ಹಾಗಂತ ನಾವು ವೈಟ್ ಕಲರ್ ಡ್ರೆಸ್ ಹಾಕೊಳ್ಳೋದೇ ಬಿಟ್ಬಿಡ್ತೀವಾ? ಇಲ್ಲ, ಹಾಕೊಂಡಾಗ ಒಂದು ಸ್ವಲ್ಪ ಕಾಳಜಿ ವಹಿಸ್ತೀವಿ. ಅದೇ ಸಂಬಂಧ, ಪರಿಶುದ್ಧವಾದ ಸಂಬಂಧ ಅಥವಾ ಬಿಳಿ ಅನ್ನುವಂಥದ್ದು ಪರಿಶುದ್ಧತೆ ಇದೆಯಲ್ವಾ, ಅದು ಸಂಬಂಧದಲ್ಲಿ ಇರುತ್ತೆ. ಈ ಮುನಿಸು, ಮನಸ್ತಾಪಗಳು, ಜಗಳ ಅನ್ನುವಂಥ ಕೊಳಕು ಮೆತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರುತ್ತೆ. ನಾವು ಸುರಕ್ಷಿತವಾಗಿರಬೇಕು, ಅದನ್ನು ದೂರ ತಳ್ಳಬೇಕು, ಸಂಬಂಧನ ನಾವು ಸಾಗಿಸ್ಕೊಳ್ತಾ ಹೋಗಬೇಕು. ಅದೇ ಜೀವನ, ಅದೇ ಸ್ಮಾರ್ಟ್ ಸೊಸೆಂದರು ಕಾರ್ಯಕ್ರಮದ ಉದ್ದೇಶ. ಸೊ ಹಾಗಿತ್ತಂದರೆ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾ? ಅಗತ್ಯವಾಗಿ ಭಾಗವಹಿಸಬಹುದು, ಆದರೆ ನಿಮ್ಮ ವಿವರಗಳನ್ನು ನಮಗೆ ಕಂಪ್ಲೀಟಾಗಿ ಕಳಿಸ್ಕೊಡ್ಬೇಕು. ಏನಪ್ಪ ವಿವರಗಳನ್ನು? ಮೊದಲನೇದಾಗಿ ನಿಮ್ಮ ಹೆಸರು, ಅಂದರೆ ನಿಮ್ಮ ಹೆಸರು, ಅತ್ತೆಯವರ ಹೆಸರು, ವಯಸ್ಸು, ಊರು, ಹಾಗೆಯೇ ಮೊಬೈಲ್ ಸಂಖ್ಯೆ. ಇದರ ಜೊತೆಗೆ ನಿಮ್ಮ ಹವ್ಯಾಸಗಳೇನಿದೆ ಅದನ್ನು ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳಿಸಿ. ಇನ್ನೂ ಮುಖ್ಯವಾಗಿ ನಿಮ್ಮ ಇತ್ತೀಚಿನ ಭಾವಚಿತ್ರ, ಅಂದರೆ ಇಬ್ಬರು ಒಟ್ಟಿಗೆ ನಿಂತ್ಕೊಂಡು ತೆಗೆಸ್ಕೊಂಡಿರುವಂತಹ ಫೋಟೋವನ್ನು, ಅಂದರೆ ರೀಸೆಂಟ್ ಫೋಟೋನ ಕಳಿಸ್ಕೊಡಿ. ಇದನ್ನು ನೀವು ಪತ್ರದ ಮೂಲಕನೂ ಕಳಿಸಬಹುದು ಅಥವಾ ಇಮೇಲ್ ಮೂಲಕನೂ ಕಳಿಸಬಹುದು. ಒಂದು ವೇಳೆ ಪತ್ರದ ಮೂಲಕ ಕಳಿಸ್ತೀರಿ ಅಂತಾದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, JC ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ನೀವು ಕಳಿಸ್ತೀರಿ ಅಂತಾದರೆ ನಮ್ಮ ಇಮೇಲ್ ID ಈ ರೀತಿಯಾಗಿದೆ, ddSmartSoseIndiru@gmail.com. ಸೊ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಅತ್ತೆ ಸೊಸೆ ಜೊತೆ ಸಾಕಷ್ಟು ವಿಷಯಗಳು, ಮನರಂಜನೆ, ಮುಖ್ಯವಾಗಿ ಬದುಕಿನ ಪಾಠ ಅಥವಾ ಸೂತ್ರಗಳನ್ನು ಅನುಸರಿಸುವಂಥ ವಿಷಯವನ್ನು ತಗೊಂಡು ಬರ್ತೀನಿ. ಸೊ ನೀವು ನೋಡಿದ್ರೆ ಇದುವರೆಗೂ ಸ್ಮಾರ್ಟ್ ಸೊಸೆಂದಿರು. ನಮಸ್ಕಾರ.